ನಿಮ್ಮ ಅಮ್ಮಂಗೆ ಮೋಸ ಮಾಡ್ತಿದ್ದೇನೆ. ಇಂಡಿಪೆಂಡೆನ್ಸ್ ಡೇ ಯಾವ ಇಸ್ವಿಲ್ ಬಂದಿದ್ದು? ಅಲ್ಲಿ ಜಗಳಗಳಾಗದು ನೋಡಿ, ಎಷ್ಟು ಸೂಪರ್ ಆಗಿ ಕಾಣ್ತಿದೆ. ಇದು ಎಷ್ಟನೇ ವರ್ಷದ ಇಂಡಿಪೆಂಡೆನ್ಸ್ ಡೇ? ಇದು ₹1 ಸೌತೆಕಾಯಿ 78 1900. ಎಷ್ಟನೇ? 24 ಅಂತ ಏನಕ್ಕಿದೆ? ಏನಿಲ್ಲ, ಅಲ್ಲಿ ಇವಳು ನೋಡ್ರೆ ನಿಮಗೆ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಸುತ್ತೆ. ಹಲೋ 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 ಹಲೋ, ನಂದು ಒಂದು ಇರಲಿ ಹಲೋ. ಸೊ ತಮ್ಲೈನ್ ನೋಡಿದ್ರಿಂದ ತಮ್ಲೈನ್ ನೀವೇನು ನೋಡಿದ್ದೀರಾ, ಸೊ ನಿಮಗೆ ಗೊತ್ತಾಗಿರುತ್ತೆ ಇದು ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ವೀಡಿಯೋ ಆಗಿರುತ್ತೆ. ಅಂದರೆ ಆ್ಯಕ್ಚುಲಿ ಇವಾಗ ಬಂದು, ಅಂದರೆ ನಾನು ಇವಾಗ ಏನು ವೀಡಿಯೋ ಮಾಡ್ತಾಯಿದ್ದೀನಲ್ಲ, ಇವಾಗ ಬಂದು August 14th. ಸೊ ನಾಳೆ ಬೆಳಗ್ಗೆ August 15th, ಅಂದರೆ ಎರಡು ಇವತ್ತು ನೈಟು ನಾಳೆ ಬೆಳಗ್ಗೆ ಎರಡು ಮರ್ಜಾಗಿ ಈ ವಿಡಿಯೋದಲ್ಲಿ ನೀವೀಗ ನೋಡ್ತಾ ಇದ್ದೀರಾ. ಅಂದರೆ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ August 15th ಆಗಿದೆ. ಸೊ ಸಮಸ್ತ ನಾಡಿನ ಜನತೆಗೆ ಇವಾಗ ಹೇಳಲ್ಲ, ನಾನು ನಾಳೆ ಬೆಳಗ್ಗೆ ಹೇಳ್ತೀನಿ, ಇವಾಗ ಹೇಳಲ್ಲ. ಸೊ ನೆಕ್ಸ್ಟ್ ಅಂದರೆ ಬೆಳಗ್ಗೆ ವಿಡಿಯೋ ಬರುತ್ತಲ್ಲ ಅದರಲ್ಲಿ ಹೇಳ್ತೀನಿ ನಾನು. ಸೊ ಇವಾಗ ಏನು ಅಂತಂದರೆ ವಿಷಯ, ಇಂಡಿಪೆಂಡೆನ್ಸ್ ಡೇ ಅಂದ ತಕ್ಷಣ, ಸ್ವತಂತ್ರ ದಿನಾಚರಣೆ ಅಂದ ತಕ್ಷಣ ಒಬ್ರೊಬ್ರಿಗೆ ಒಂದೊಂದು ಥರ ನೆನಪುಗಳಿರುತ್ತೆ, ಫ್ಲ್ಯಾಶ್ ಬ್ಯಾಕ್ಗಳು. ಸೊ ಅದನ್ನು ಮೆಲ್ಕು ಹಾಕೋಣ ಅಂತಲೇ ಈ ವಿಡಿಯೋ ಮಾಡ್ತಿರೋದು. ಅದಕ್ಕಿಂತ ಮುಂಚೆ ಒಂದು ವೆಲ್ಕಮ್ ಮಾಡಿಬಿಡ್ತೀನಿ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಓಕೆ, ನಮ್ಮ ಕ್ಯೂಟಿಗೆ ಇದು 2ನೇ ವರ್ಷದ ಇಂಡಿಪೆಂಡೆನ್ಸ್ ಡೇ ಅಲ್ವಾ ಬೇಬಿ? ಮೊದಲನೇ ವರ್ಷ ಅವಳು ಕರೆಕ್ಟಾಗಿ ಹುಟ್ಟಿದ್ದು 15, 16, 17 ಕರೆಕ್ಟಾಗಿ ಅವಳು ಹುಟ್ಟಿದ್ದು 16ನೇ ದಿನಕ್ಕೆ ಇಂಡಿಪೆಂಡೆನ್ಸ್ ಡೇ ಬಂದಿತ್ತು. ಹೌದು, ಇದು 2ನೇ ವರ್ಷ, ಈಗ 2ನೇ ವರ್ಷ. ಹೌದು, ಲಾಸ್ಟ್ ಇಯರ್ ಅವಳು ಹುಟ್ಟಾಗಿದ್ಲು ಅಲ್ವಾ ಕಿಟಿ? ಅಲ್ವಾ ಕಿಟಿ? ಸುಬ್ಬಿ ಹ್ಞೂ ಅಂತೆ. ಓಕೆನಾ? ಓಕೆ, ಇವಾಗ ನೋಡಿ, ಈಗ ನಾನು ಪ್ರತಿಯೊಬ್ಬರ ಹತ್ರನೂ ಕೇಳ್ತೀನಿ ಇಂಡಿಪೆಂಡೆನ್ಸ್ ಡೇ ಅಂದ ತಕ್ಷಣ ನಿಮಗೆ ಏನು ನೆನಪಾಗತ್ತೆ. ಆ್ಯಕ್ಚುಲಿ ಸ್ಪೆಷಲ್ ಏನು ಅಂದರೆ ಈ ವ್ಲಾಗಲ್ಲಿ ನಮ್ಮ ದೊಡ್ಡಪ್ಪನೂ ಇದ್ದಾರೆ. ಸೊ ಎಲ್ಲರ ಹತ್ರನೂ ಕೇಳೋಣ. ಫಸ್ಟು ಅಮ್ಮನ ಹತ್ರನೇ ಕೇಳೋಣ. ಅಮ್ಮ, ಇಲ್ಲಿ ನೀವೀಗ ಸುಮ್ಮನೆ ಮಾತಾಡೋವಲ್ಲಿ ಇಲ್ಲಿ ಕೇಳಿಸ್ಕೊಳ್ಳಿ ಆಯಿತಾ? ಅಮ್ಮ, ಇಂಡಿಪೆಂಡೆನ್ಸ್ ಡೇ ಅಂದ ತಕ್ಷಣ ನಿಮಗೆ ಸ್ಕೂಲಿಗೂ ಹೋಗಿದ್ಯಾ, ಕಾಲೇಜ್ಗೂ ಹೋಗಿದ್ಯಾ, ಆಮೇಲೆ ಮದುವೆನೂ ಆಗಿದೆ. ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಫ್ಲ್ಯಾಗ್ ಹಾಯಿಸ್ಟು ಮಾಡ್ತಾನೆ ಇರ್ತೀವಿ. ಸೊ ಇವಾಗ ನೀನು ಹೇಳಮ್ಮ, ಇಂಡಿಪೆಂಡೆನ್ಸ್ ಡೇ ತಕ್ಕ ನಿಂಗೆ ಏನು ನೆನಪಾಗುತ್ತೆ? ನನಗೆ ನೆನಪಾಗೋದು, ನಾನು ಚಿಕ್ಕದಿರುವಾಗ ನನಗೆ ನಮ್ಮದು ಉಡುಪಿಯಲ್ಲಲ್ವಾ, ಅಜ್ಜರ ಕಾಡು ಅಂತ ಅಲ್ಲಿ ಕರ್ಕೊಂಡು ಹೋಗ್ತಿದ್ರು. ಒಂದು ಕಮ್ಮಿ ಅಂದರೆ 2 ಕಿಲೋಮೀಟರ್ ಇದೆ ನಮ್ಮ ಸ್ಕೂಲಿಂದ. ಅಲ್ಲಿವರೆಗೆ ನಡ್ಸ್ಕೊಂಡೇ ಕರ್ಕೊಂಡು ಹೋಗಿ ಅಲ್ಲಿಂದ ವಾಪಸ್ ಸ್ಕೂಲಿಗೆ ಕರ್ಕೊಂಡು ಬರ್ತಿದ್ರು. ಒಂದಿನ ನಾನು ಎದ್ದೇ ಇಲ್ಲ, ಅವರು ಮೆರವಣಿಗೆ ಹೋಗಿ ಆಗಿದೆ, ಗಲಾಟೆ ಮಾಡಿದೆ, ಅಳ್ತ ಕೂತ್ಕೊಂಡೆ ಹೋಗ್ಬೇಕು ಅಂತ. ಆಗ ನಮ್ಮ ಅಪ್ಪಯ್ಯ ಆಗ ಸೈಕಲ್ ಅಲ್ವಾ, ನನ್ನೊಂದು ಸೈಕಲಲ್ಲಿ ಕರ್ಕೊಂಡು ಹೋಗಿ ಅಜ್ಜರ ಕಾಡಿಗೆ ಹೋಗಿ ಅಲ್ಲಿ ಪ್ರತಿ ವರ್ಷ ಕೃಷ್ಣ ಮಠದಿಂದ ಲಾಡು ಸಪ್ಲೈ ಅಲ್ಲಿಗೆ ಇಂಡಿಪೆಂಡೆನ್ಸ್ ಡೇ ದಿನ. ಓಕೆ, ಇಂಡಿಪೆಂಡೆನ್ಸ್ ಡೇಗೆ ಕೃಷ್ಣ ಮಠದಿಂದ ಸ್ಪಾನ್ಸರ್ ಲಾಡು. ಓಕೆ, ಎಷ್ಟು ಜನ ಮಕ್ಕಳು ಬರ್ತಾರೆ, ಗಟ್ಟಲೆ ಬರ್ತಾರೆ ಅವರು. ಇದು ಎಷ್ಟು ವರ್ಷದ ಹಿಂದೆ? ಒಂದು 40-50 ವರ್ಷ ಆಯ್ತು. ನಿನಗೆ ಎಷ್ಟು ವರ್ಷ ಆಯ್ತು? 45 ವರ್ಷ. ಮತ್ತೆ ಏನೋ ಒಂದು ನಂಬರ್ ಹೇಳ್ಬೇಕಂತ ಹೇಳೋದಲ್ಲ, ಹೇಳಿದ್ವಿ ಅಲ್ವಾ? ಓಕೆ, ಅವಾಗ ಲಡ್ಡು ಕೊಡೋರ ನಿಂಗೆ? ಕೊಡ್ತಿದ್ರು ಕೃಷ್ಣ ಮಠದಿಂದ. ಏನ್ ಬೇಬಿ, ನೋಡ್ ಬೇಬಿ, ಆಗಿನ ಕಾಲದಲ್ಲಿ ಲಡ್ಡು ಕೊಡ್ತಿದ್ರು. ತಕೊಂಡು ಆಮೇಲೆ ಕರ್ಕೊಂಡ್ಬಂದ್ರು ಮನೆಗೆ ನನ್ನನ್ನು. ಓಕೆ, ಇದು ನಿಂಗೆ ಇಂಡಿಪೆಂಡೆನ್ಸ್ ಡೇ ನೆನಪಿರುತ್ತೆ. ಈಗ ಇಂಡಿಪೆಂಡೆನ್ಸ್ ಡೇ ಅಂದ್ರೆ ನಿಮ್ಮನ್ನೆಲ್ಲ ರೆಡಿ ಮಾಡಿ ಆ ಬೆಳಿಗ್ಗೆ ಎಬ್ಸಿ ಕಳಿಸ್ತಿದ್ದೆ ಅಲ್ಲ. ಹೌದು, ಸ್ಕೂಲಿಗೆ. ಅದು ನೆನಪಾಗುತ್ತೆ. ಮತ್ತೆ ನಮ್ಮ ಲೈಫಲ್ಲಿ ನಾವು ಎಲ್ರಿಗೂ ತಲೆ ಬಾಗಿಸಿ ನಮಸ್ಕಾರ ಮಾಡ್ತೀವಿ. ಓಕೆ, ನಾವು ತಲೆ ಎತ್ತಿ ನಮಸ್ಕಾರ ಮಾಡೋದಂದ್ರೆ ನಮ್ಮ ಫ್ಲಾಗಿಗೆ ಮಾತ್ರ. ಓ, ಎಂತ ಡೈಲಾಗು ಕೇಳಿಸ್ತಾ? ಏನು ಹೇಳಿದ್ರು ಹೇಳಮ್ಮ, ಏನು ಹೇಳಿದ್ರು ಹೇಳು? ಅದೇ ಅದಕ್ಕೆ ಏನು ಗೊತ್ತಾ, ಟೀಚರ್ ಪಾಠ ಮಾಡಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿ ಮಾತಾಡ್ತಾ ಇದ್ರೆ ಇದೇ ಅರ್ಥ ಆಗೋದು. ಇದೆ ನಮ್ಮಮ್ಮ ಏನು ಹೇಳಿದ್ರು ಅಂತಂದರೆ, ನಾವು ಪ್ರತಿಯೊಬ್ಬರಿಗೆ ಯಾರಿಗೆ ನಮಸ್ಕಾರ ಮಾಡೋದಿದ್ರು ತಲೆ ಬಗ್ಸಿ ಈ ಥರ ಹೇಳ್ತೀವಲ್ಲ, ಈ ಥರ ಹಿಂಗೆ ನಮಸ್ಕಾರ ಮಾಡೋದು, ಅಥವಾ ದೇವ್ರಿಗೆ ನಮಸ್ಕಾರ ಮಾಡೋದಿದ್ರು ಹಿಂಗೆ ಅಂತೀವಿ. ಆದರೆ ತಲೆ ಎತ್ತಿ ನಮಸ್ಕಾರ ಮಾಡೋದಂದರೆ ಫ್ಲ್ಯಾಗಿಗೆ ಸಲ್ಯೂಟ್ ಹೊಡಿಯೋದು.
ಸೊ ಆಯ್ತು ಚಿನ್ನಿ, ನಿಂಗೆ ಇಂಡಿಪೆಂಡೆನ್ಸ್ ಡೇ ಅಂತ ತಕ್ಷಣ ನೆನಪಾಗೋದು? ಫ್ಲಾಗ್ ಹಾಯ್ಸ್ಟ್ ಮಾಡ್ತಿದ್ರು, ಹಾಂ, ಆಮೇಲೆ ಚಾಕ್ಲೇಟ್ ಕೊಟ್ಟು ಕಳಿಸ್ತಿದ್ರು. ಚಾಕ್ಲೇಟ್ ಕೊಡ್ತಿದ್ರಾ? ಯಾವ ಸ್ಕೂಲಲ್ಲಿ? ಸಿ ಕೆ ಸ್ಕೂಲಲ್ಲಿ. ಅಲ್ಲಿ ಚಾಕ್ಲೇಟ್ ಯಾವ ಚಾಕ್ಲೇಟ್ ಕೊಡೋರು? 5 ರೂಪಾಯಿದೆ ಅದು? ಹೋಲಿ ಬಜಾರಲ್ಲೂ ಕರ್ಕೊಂಡು ಹೋಗ್ತಿರ್ಲಿಲ್ವಲ್ಲ ಏನಾಗಿದೆ ನಿಮ್ಮನ್ನು? ಹಾಂ, ಅದೇ ನೆನಪಿಲ್ಲ. ನೆನಪಿಲ್ಲ, ಮರುಶಕ್ತಿ ಜಾಸ್ತಿ ಅವಳಿಗೆ. ಅದೇ ಒಂದು 2 ರೂಪಾಯಿದೇನೋ ಅನ್ಸುತ್ತೆ. 2 ರೂಪಾಯಿ ಚಾಕ್ಲೇಟ್ ಕೊಡೋರು. ಓಕೆ, ಸರಿ ಬಿಡು, ಇವಳ್ದು ಕೇಳೋದು ವೇಸ್ಟು. ಹೇಳು, ಇವಳು ನಿನ್ನ ಜೊತೆ ಸೇರಿದ್ರೆ ಮರವಾಗೋದು ಇನ್ನೇನಾಗತ್ತೆ ಹೇಳು. ನಂಗೆ ಮರ್ತೋಯ್ತು. ಮುಚ್ಕೊಂಡು ಹೇಳಲ್ಲಿ. ನನಗೆ ಕೇಳ್ತೀನಿ. ಆಯ್ತು ಹೇಳು. ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ನನಗೆ ಜಾಸ್ತಿ ನೆನಪಿರೋದು ಒಂದು 7:15 ಗಿತ್ರೆಲ್ಲ ಬರಕ್ ಕೇಳೋರು ನಮಗೆ. Okay. ವೈಟ್ ಡ್ರೆಸ್, ಬಿಳಿ ಡ್ರೆಸ್ ಹಾಕೊಂಡು ಹೋಗ್ಬೇಕಿತ್ತು. ಅದಾದ್ಮೇಲೆ ಅದು ನಾವು ಯಾವಾಗ ಫ್ಲಾಗ್ ಇದ್ ಮಾಡ್ತಾರೆ ಅಂತಾನೆ ಕಾಯ್ತಿದ್ವಿ. ಚಾಕ್ಲೇಟ್ ಕೊಡ್ತಾರೆ, 5 ಪೈಸೆ ಚಾಕ್ಲೇಟ್ ನಮಗೆ ಅಷ್ಟೇ ಕೊಡ್ತಾ ಇದ್ದಿದ್ದು. ಅದಾದ ತಕ್ಷಣ ಯಾವ ಸ್ಕೂಲ್ ಇದೆ ಹೇಳ್ತಿರೋದು? ಆನಂದ ಭಾರತಿ ಗೌರ್ಮೆಂಟ್ ಸ್ಕೂಲ್. ಓಕೆ, ಆಯ್ತಾ. ಅದಾದ್ಮೇಲೆ ಅಲ್ಲಿಂದ ಸ್ಟೇಡಿಯಂಗೆ ಕರ್ಕೊಂಡು ಹೋಗ್ತಿದ್ರು. ಸ್ಟೇಡಿಯಂ ಅಲ್ಲಿ ನಮ್ಗೇನಾದ್ರೂ ಅದೇ ಅಲ್ಲಿ ಇದ್ ಮಾಡಿಸ್ತಿದ್ರಲ್ಲ, ಅಲ್ಲಿ ಒಂದು ಗ್ರೂಪ್ ಇರ್ತಿತ್ತು. ನಾವೇನಾದ್ರು ಅದಕ್ಕೆ ಜಾಯಿನ್ ಆಗಿದ್ರೆ ನಮ್ಗೆ ಬಾದಾಮ್ ಹಾಲು ಕೊಡ್ತಿದ್ರು, ಅದು ನನ್ನ ಫೇವ್ರೆಟ್. ಅದು ಅದ ಅಕಸ್ಮಾತ್ ನಾವೇನಾದ್ರು ಜಾಯ್ನ್ ಆಗಿಲ್ಲ ಅಂತ ಅಂದ್ರೆ ನಮ್ಮ ಫ್ರೆಂಡ್ಸ್ ಗಳಿಗೆ ಕೊಡ್ತಿದ್ವಿ, ಅದನ್ನ ಕತ್ಕೊಂಡ್ ಕುಡಿತಿದ್ವಿ. ಅಷ್ಟೇ ನೆನಪಿರೋದು ನನಗೆ. ಇದು ನೆನಪಲ್ವಾ ನಿಂಗೆ? ಪಪ್ಪನ್ ಕೇಳೋಣ. ಅಪ್ಪಂದು ಸ್ಕೂಲ್ ಏಜ್ ಇದ್ದದ್ದು ಒಳ್ಳೊಳ್ಳೆ ಸ್ಟೋರಿಗಳಿದಾವೆ. ಪಪ್ಪ, ಇಂಡಿಪೆಂಡೆನ್ಸ್ ಡೇ ಅಂದ ತಕ್ಷಣ ನಿಮಗೆ ನೆನಪಾಗೋದು ಹೇಳಿ. ಸ್ವತಂತ್ರ ದಿನಾಚರಣೆ ಅಂದ್ರೆ ನಮ್ಮ ಶಾಲೆಯಲ್ಲಿ ಹಾವಂಜಿ ಶಾಲೆ ಅಂತ ಹಳ್ಳಿ, ಅಲ್ಲಿ 5ನೇ ಕ್ಲಾಸ್ ಲಾಸ್ಟ್, 1 ರಿಂದ 5. ನಮಗೆ 1ನೇ ಕ್ಲಾಸ್ ಇರುವಾಗ ಚಿಕ್ಕ ಹುಡುಗ ಅಲ್ವಾ, ಅಲ್ಲಿ ಒಂದು ಗೂಳೆ ಅಂತ ಇದೆ ನಮ್ದು, ಹಾವಂಜಿ ಗೂಳೆ ಅಂತ. ಶಾಲೆಯಿಂದ ಗೂಳೆ ಕರ್ಕೊ ಹೋಗುದು ನಮ್ಮನ್ನ. ಅಲ್ಲಿ ಫ್ಲಾಗ್ ಹಾಯ್ಸ್ಟ್ ಮಾಡೋರ? ಅಲ್ಲಿ ಅಲ್ಲಿ ಎಲ್ಲ ಸೇರಿ ಅಲ್ಲೇ ಫ್ಲಾಗ್ ಇದು ಮಾಡ್ತಿದ್ದ, ಹಾರಿಸ್ತಿತ್ತು. ಆಮೇಲೆ ನಮಗೆ ಒಂದೊಂದು ಶುಂಠಿ ಪೆಪ್ಪರ್ಮೆಂಟ್ ಕೊಡ್ತಿದ್ರು. ಶುಂಠಿ ಪೆಪ್ಪರ್ಮೆಂಟ್ ಅವಾಗ ಫಸ್ಟ್ ಶುಂಠಿ ಪೆಪ್ಪರ್ಮೆಂಟ್ ಇರ್ತದೆ, ಹಾಕಿ ಒಂದೊಂದು ಕೊಡ್ತಿದ್ರು. ಆಮೇಲೆ ಬರ್ತಾ ಆಮೇಲೆ ಒಂದು ಆರೆಂಜ್ ಇದು ಉಂಟ, ಈ ಕಿತ್ತಳೆ ಹಣ್ಣು ಬರಲ್ವಾ, ಕಿತ್ತಳೆ ಹಣ್ಣಿನ ತರನೇ ಆರೆಂಜ್ 25 ಪೈಸೆ ಚಾಕ್ಲೇಟ್. 25 ಪೈಸೆ, 1 ಪೈಸೆ. ಅವಾಗ 1 ಪೈಸಾ 1 ಪೈಸೆ ಚಾಕ್ಲೇಟು ನಮಗೆ ಕೊಡೋರು. ಅಲ್ಲಿ ಕರ್ಕೊಂಡ್ಮೇಲೆ ಕರ್ಕೊಂಡು ಚಾಕ್ಲೇಟ್ ಕೊಟ್ಟಾದ್ಮೇಲೆ ನಮ್ಮನ್ನ ಬಿಡೋರು. ನಾವು ನಮ್ಮ ಪಾಡಿಗೆ ನಾವು ಮನೆಗೆಲ್ಲ ಹೋಗುದು ಅವಾಗ. ಆಮೇಲೆ ಇನ್ನು ಒಂದು 5ನೇ ಕ್ಲಾಸ್ ಹತ್ರ ಬಂದಾಗ ಪಾರ್ಲೇಜಿ ಬಿಸ್ಕಿಟ್, ಬಿಸ್ಕಿಟ್ ಕೊಡೋರು, 2 ಬಿಸ್ಕಿಟ್ ನಮಗೆ ಕೊಡೋರು. ನಿಮಗೆ ಕೊಟ್ಟಿದ್ದಾರಾ? ಹೌದು, 5ನೇ ಕ್ಲಾಸ್ ಅವಾಗೆಲ್ಲ. ಆಮೇಲೆ ಬಂದಂಗೆ ನನ್ನ ಒಂದು ಮೆಮೊರಿ ಹೇಳ್ತಿರೋದು ನಿಮಗೆ, ಬಾರಿ ವರ್ಷ ಆಯ್ತಲ್ಲ. ಅಲ್ಲಿ ಆ ಶಾಲೆ 5ನೇ ಕ್ಲಾಸ್ ಲಾಸ್ಟ್. ಆಮೇಲೆ ಶಾಲೆ ಓದ್ಬೇಕಾದ್ರೆ ಜಾಸ್ತಿಗೆ ಉಡುಪಿಗೆ ಹೋಗ್ಬೇಕಿತ್ತು ನಾವು. ಅಲ್ಲಿಂದ 15 ಕಿಲೋಮೀಟರ್. ಆಗ ಬಸ್ ಇಲ್ಲ, ಗಾಡಿ ಇಲ್ಲ, ರೋಡು ಇಲ್ಲ, ಮತ್ತೆ ಒಳೆದಾರಿ ನಡ್ಕೊಂಡು ಹೋಗೋದು. ಇದು ಏನಂದ್ರೆ ಚಿಕ್ಕ ರೋಡ್ ಮಾಡಿರ್ತಾರಲ್ಲ, ಗೆದ್ದೆಲ್ಲ ಮುನಿ ಇರ್ತಾರ, ಗಾಳದಾರಿಯಲ್ಲಿ ನಡ್ಕೊಂಡು ಹೋಗುದು. ಆಮೇಲೆ ರೋಡ್ ಗಿಡ ಆಗಿದ್ದ ಆಮೇಲೆ ಎಲ್ಲಿಗೆ ಹೋಗ್ಬೇಕಾದ್ರೂ ನಡ್ಕೊಂಡು ಹೋಗುದು ನಾವು. ನಡ್ಕೊಂಡು ಬರೋದು. ಆಮೇಲೆ ಚೇಂಜ್ ಆಯ್ತು, ಗೊತ್ತಲ್ಲ ಎಲ್ಲರಿಗೂ. ಹಾಗಾಗಿ ಆ ಥರ ನನಗೆ ಆ ಥರದ್ದು ಜ್ಞಾಪಕ ನನಗೆ ಆಯ್ತು ಇವತ್ತು. ಆಯ್ತಾ. ಈಗ ನಾವು ಫ್ಲಾಗ್ ಹಾರಿಸ್ತೇವಲ್ಲ, ನಾವೆಲ್ಲ ಪುಣ್ಯವಂತರು. ಈಗ ಈ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತೀವಲ್ಲ, ಎಷ್ಟು ಜನ ಇದಕ್ಕೆ ಪ್ರಾಣ ತ್ಯಾಗ ಮಾಡಿದ್ದಂತ ನಾನು ನಿಮ್ಗೆ ಹೇಳಿದ್ದೀನಿ ಮುಂಚೆ ಅಲ್ವಾ? ಎಷ್ಟು ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ, ಎಷ್ಟೋ ಜನ ಕೋಟ್ಯಂತ ಜನ ಬಲಿದಾನ ಮಾಡಿದ್ದಾರೆ ಇದಕ್ಕಾಗಿ. ಅದು ನಾವೆಲ್ಲ ಈಗ ಇದ್ದೀವಿ ಈ ಭೂಮಿ ಮೇಲೆ ಅಂದರೆ ನಾವು 7 ಜನ ಪುಣ್ಯ ಮಾಡಿದ್ದೇವೆ. ಆಯ್ತು, ಈಗ ನಾನು ಕೇಳಿದ್ದೀಗೇನು ಅದು ಗೊತ್ತು, ಅದು ನಮಗೆ. ನೀವು ನಾನು ಕೇಳಿದ್ದು ನಿಮ್ಗೆ ನೆನಪು ಏನು ಅಂತ, ಅದಾಯ್ತಲ್ಲ. ಓಕೆ, ಶುಂಠಿ ಪೆಪ್ಪರ್ಮೆಂಟ್ ಕೊಡೋರು ಅಲ್ಲಿಂದ ಅಷ್ಟೇ. ಆಮೇಲೆ ಕಿತ್ತಳೆ ಹಣ್ಣಿದ್ದು ಚಾಕ್ಲೇಟ್ ಕೊಡೋರು, ಆಮೇಲೆ ಬಿಸ್ಕಿಟ್ ಕೊಡೋರು. ಆಯ್ತಾ. ಆಮೇಲೆ ಬರ್ತಾ ನೀ ಹೇಳ್ದಂಗೆ ಸ್ವೀಟು, ಲಾಡು, ಆಮೇಲೆ ಬಾದಾಮಿ ಹಾಲು, ನಂದಿನಿ ಹಾಲು, ನಂದಿನಿ ಬಿಸ್ಕಿಟು, ನಂದಿನಿ ಸ್ವೀಟ್ ಎಲ್ಲ ಈಗೆಲ್ಲ ಶುರು ಆಯ್ತಲ್ಲ. ಆಮೇಲೆ ಚಿತ್ರಾನ್ನ, ಮೊಸರನ್ನ, ಪಲಾವ್ ಎಲ್ಲ ಊಟ ಗೀಟ ಎಲ್ಲ ಶುರು ಆಗಿದೆ. ಸರಿ ಬಿಡಿ, ಇವ್ರು ಯಾಕೋ ಕ್ಯಾಟ್ರಿಂಗಿಗೆ ಹೋದ್ರು. ಇವರು ಜಾಗ ಹೆಂಗ್ ಚೇಂಜ್ ಆಗೋಯ್ತು, ಏನೋ ನೆನಪಾಯ್ತಂತ ಇವಳಿಗೆ. ಏನೇ? ನಾನು ಸ್ಕೌಟ್ಸ್ ಗೈಡ್ಸ್ ಜಾಯ್ನ್ ಆಗಿದ್ದೆ, ಅಲ್ಲಿ ಮಾರ್ಚ್ ಪಾಸ್ಟ್. ಹೌದು, ನಾನು ನೋಡಿದ್ದೀನಿ ನಿನ್ನ ಮಾರ್ಚ್ ಪಾಸ್ಟ್. ಹಿಂಗ್ ಹೋಗೋಳು ರೋಡಲ್ಲಿ ನಾನು ನೋಡುವೆ ಇವಳನ್ನ. ಅವ್ರಿಗೆ ಪ್ರಾಕ್ಟೀಸ್ ಸ್ಟೇಡಿಯಂ. ಹೌದು,
ಕರ್ಕೊಂಡೋಗಿದ್ದು. ಈಗ ನಮ್ಮ ಹಿರಿಯರ ತಲೆ ಓಕೆ, ಈಗ ಮೇಯ್ನ್ ಇವಳಿಗೇನೋ ನೆನಪಾಯ್ತಂತೆ, ಏನ್ ಹೇಳು? ನಾವು ಅವಾಗ ಅಮ್ಮ ಒಂದ್ ಅಷ್ಟು 15-20 ರೂಪಾಯಿ ಕೊಡ್ತಿದ್ರು. ಅವಾಗಲ್ಲಿ 1 ರೂಪಾಯಿ ಸೌತೆಕಾಯಿ ಮತ್ತೆ ಬಿಸ್ಕೆಟ್, ಆ ಬಿಸ್ಕೆಟ್ಸ್ ಎಲ್ಲ ಇದೇನಂದ್ರೆ ಸಿಹಿಬೆಣ್ಣಿಗೆ ಕುಯ್ದು ಖಾರ ಪುಡಿ ಹಾಕಿ ಇದೆಲ್ಲ ಕೊಡ್ತಿದ್ರು. ಅದ್ರಲ್ಲಿ 20 ರೂಪಾಯಿ 5 ರೂಪಾಯಿ ಖರ್ಚು ಮಾಡ್ಕೊಂಡು ಇನ್ನು 15 ರೂಪಾಯಿ ಇಟ್ಕೊಂಡು ಹೋಗ್ತಿದ್ರು ನನಗೆ. ಮಮ್ಮಂಗ್ ಮೋಸ ಮಾಡ್ತಿದ್ದೇನು? ಅವಳೇ ಕಲಿ ಇಲ್ಲಿ ಚಿನ್ನಿ ಹಿಡ್ಕ ಇಲ್ಲಿ. ಆಕ್ಚುಲಿ ತೋರ್ಸೋದು ಹಿಂಗ್ ಡೌನ್ ಮಾಡ ಫ್ರೀ ಆಗ ಕಾಣತ್ತ. ಆಕ್ಚುಲಿ ಮಾರ್ಚ್ ಫಾಸ್ಟ್ ಎಲ್ಲ ಹಿಂಗ್ ಮಾಡ್ತಾರಲ್ವಾ, ಈ ತರ ಹಿಂಗ್ ಮಾಡ್ತಾರೆ ಸ್ಟ್ರೈಟ್ ಆಗಿ. ಚಿನ್ನಿ ಏನಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ, ನಾನು ಚೆನ್ನಾಗಿ ಮಾಡ್ತೀನಿ. ಅಲ್ಲಿ ಇವಳು ನೋಡ್ರೆ ನಿಮಗೆ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಸುತ್ತ. ಫಸ್ಟ್ ಲೈನಲ್ಲಿ ಅದೇ, ಯಾಕೆ ಎಲ್ಲರೂ ಹಿಂದೆ ನೋಡೋದಲ್ವಾ. ಓಕೆ, ಈಗ ಮೇಯ್ನ್ ದೊಡ್ಡಪ್ಪಂಗೆ ಕೇಳೋಣ. ಯಾಕೆಂದ್ರೆ ಇಲ್ಲಿ ಇರೋರ್ಗೆ ಎಲ್ರಕ್ಕಿಂತ ಏಜಲ್ಲಿ ಫುಲ್ ದೊಡ್ಡವರು ಇವರು ಹೆವಿ ನೋಡ್ಬಿಟ್ಟಿದ್ದಾರೆ. ಆದ್ರೂ ನೋಡೋಣ, ಒಂದು ಇಂಡಿಪೆಂಡೆನ್ಸ್ ಡೇ ಅಂದ ತಕ್ಷಣ ಒಂದು ನೆನಪಿರತ್ತೆ. ದೊಡ್ಡಪ್ಪ, ನಿಮಗೆ ಇಂಡಿಪೆಂಡೆನ್ಸ್ ಡೇ ಅಂದ ತಕ್ಷಣ ನೆನಪಾಗೋದೇನು? ನೆನಪಂದ್ರೆ ಹಾವಂಜೆ ಶಾಲೆ. ಓಕೆ, ಹಾವಂಜೆ ಶಾಲೆಯಿಂದ ಗೂಳೆ ಮುಟ್ಟ ನೆಟ್ಕೊಂಡು ಹೋಗ್ಬೇಕು. ಓಕೆ, ನೆಟ್ಕೊಂಡು ಹೋಗಿ ಅದರಲ್ಲಿ ವಾಪಸ್ ಓಕೆ, ಭುಜಂಗ ಮಾಸ್ಟರ್ ಇದ್ದೀರಿ, ಬೆತ್ತೆಲ್ಲ ರೆಡಿ ಇರ್ತದೆ. ಮತ್ತೆ 2 ರೂಪಾಯಿ ಚಾಕ್ಲೇಟ್, 2 ರೂಪಾಯಿ ಚಾಕ್ಲೇಟ್ ಎಲ್ಲರಿಗೂ. ಓಕೆ, ಎಲ್ಲ ಜನ ಒಟ್ಟಾಗ್ತಿ. ಈಗ ಮಾತ್ರ ಬಿಸಿ ಊಟ, ಗಂಜಿ ಊಟ, ಅದು ಇದು ಎಲ್ಲ. ಇವಾಗ ಆಕ್ಚುಲಿ ಏನು ಅಂತಂದ್ರೆ, ನಮ್ಮ ಅಪ್ಪ ಇದ್ದವರು ಹಾವಂಜನ ಹಳ್ಳಿಯಿಂದ ಹಾಸನಕ್ಕೆ ಬಂದು ಸೆಟ್ಲ್ ಆದ್ರು. ಇವ್ರು ಈಗಲೂ ಹಾವಂಜಲೇನೆ ಇದ್ದಾರೆ. ದೊಡ್ಡಪ್ಪ, ಈಗ ಹಾವಂಜಲ್ ಇವಾಗ ನಾಳೆ ಬಂದು August 15 ನಾಳೆ. ಈ ಸಲ ನೀವು ಅದೇ ಇಲ್ಲ, ಅಲ್ಲಿ ಹಾವಂಜಲ್ ಇಲ್ಲ, ಅಲ್ಲಿ ಏನೇನು ಮಾಡ್ತಾರೆ ಈ ಸಲ? ಈಗೆಲ್ಲ ಇಂಪ್ರೂವ್ ಆಗಿದೆ, ಶಾಲೆ ಬಂದಾಗಿದೆ. ಶಾಲೆ ಬಂದಾಯ್ತು, ಅದನ್ನ ಇಂಪ್ರೂವ್ ಅಂತಾರ. ಮೊದಲು ಇಂಪ್ರೂವ್ ಇತ್ತು. ಓಕೆ, ಈಗ ಮಕ್ಕಳಿಲ್ಲ. ಹಾವಂಜಿ ಶಾಲೆ ಬಂದಾಗಿದೆ. ಓಕೆ, ಹಾವಂಜಿ ಶಾಲೆ ಬಂದಾಗಿದೆ. ಈಗ ಎಲ್ಲ ಕುಕ್ಕಳ್ಳಿ ಗೋಳಿಕಟ್ಟಿಗೆಲ್ಲ ಹೋಗ್ತಾ ಇದ್ದಾರೆ. ಓಕೆ, ಅಲ್ಲಿಗೆ ಹೋಗ್ತದೆ ಅಂದ್ರೆ ಇವಾಗ ಅಲ್ಲಿ ಆ ಸ್ಕೂಲ್ ಬಂದಾಗೆ ಬೇರೆ ಸ್ಕೂಲಿಗೆ ಈಗ ಹೋಗ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಜನ ಇರೋದು. ಓಕೆ, ಈಗ ಗೋಳಿಕಟ್ಟಿ ಶಿಫ್ಟ್ ಮಾಡಿದ್ದಾರೆ. ಅವರೇ ಕರ್ಕೊಂಡು ಬರೋದು, ಅವರೇ ಕರ್ಕೊಂಡು ಹೋಗೋದು ಆಟೋದಲ್ಲಿ. ಓಕೆ, ಮೊದಲ ಕಾಲದಲ್ಲಿ ಪೂರ ಕುಂಜಲ್ಲಿಗೆ, ಪೇತ್ರಿಗೆ, ಮುನ್ಕಿನ ಜಟ್ಟಿ ನಡ್ಕೊಂಡು ಹೋಗ್ತಾ ಇದ್ರು. ಆ ಟೈಮಿಗೆ ಅವ್ರು ಕಲ್ತವ್ರು ಪೂರ ಈಗ ಡಾಕ್ಟ್ರು MD ಆಗಿದ್ದಾರೆ. ಈಗ ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಹೆಂಗ ಆಚರಿಸ್ತಾರೆ ಈಗ ಹಾವಂಜಿಯಲ್ಲಿ? ಫ್ಲಾಗ್ ಎಲ್ಲಿ ಇದು ಮಾಡ್ತಾರೆ? ಅಲ್ಲಿ ಬಾವುಟೆಲ್ಲ ಸೇಜ್ ಉಂಟು. ಹೌದಾ? ಸೇಜ್ ಭಾರಿ ಜನ ಒಟ್ಟಾಗ್ತಾರೆ. ಓಕೆ, ಒಂದು 50-200 ಜನ ಒಟ್ಟಾಗ್ತಾರೆ. ಓಕೆ, ಮಾಡ್ತಾರೆ. ಶಾಲೆ ಅಲ್ಲಿ ಊಟ ಎಲ್ಲ ಏನಿರುತ್ತೆ, ಏನ್ ಕೊಡ್ತಾರೆ? ಫ್ಲಾಗ್ ಹಾಯಿಸ್ ಮಾಡಿ ಸ್ವೀಟ್ ಗೀಟ್ ಏನ ಕೊಡ್ತಾರೆ? ಈಗ ಲಾಡು ಮಾಡಿದಾರ. ಓಕೆ, ಲಾಡ್ ಮಾಡಿದ್ದಾರೆ. ನೀವು ನಮ್ಮ ದೊಡ್ಡಪ್ಪ ನೀವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ? ಇವ್ರು ಆ್ಯಕ್ಚುಲಿ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಆ್ಯಕ್ಚುಲಿ ಇವ್ರ ಹತ್ರ ಒಂದು ಆಟೋ ಇದೆ, ಆಟೋ ಡ್ರೈವರ್ ಇವರು. ಸೊ ಆಟೋಗೆ ಫ್ಲಾಗ್ ಕಟ್ಟಿ ಇಡೀ ಊರು ಸುತ್ತುತ್ತಾರೆ. ರೈತರು ಎದ್ದ ಬಿಡ್ತಾರೆ ಮುಂಚೆ. ಹೌದು, ಏನ್ ಹೇಳ್ತಾರೆ? ಹೇಳಿ ದೊಡ್ಡಪ್ಪ. ಫ್ಲಾಗ್ ಹಾಕೊಂಡು ಇಡೀ ಊರೆಲ್ಲ ಸುತ್ತಿ 6 ಗಂಟೆಗೆ ತೆಗೆದು ಅದ್ರ ಕೆಲಸ ಆಯ್ತು. ಬರುವ ವರ್ಷ ಮತ್ತೆ ತೆಗಿಯೋದು. ಅಂದೆ 6 ಗಂಟೆ ಮೇಲೆ ಫ್ಲಾಗ್ ಇರಬಾರ್ದು ಅಂತ ನೋಡಿ. ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅವರು. ಆ್ಯಕ್ಚುಲಿ ಇವಾಗ ನಮ್ಮ ದೊಡ್ಡಪ್ಪ ಏನು ಮಾತಾಡಿದ್ರಲ್ಲ, ನಿಮಗೆ ಅರ್ಥ ಆಯ್ತಾ? ಯಾಕೆಂದರೆ ಅವ್ರದ್ದು ಸ್ವಲ್ಪ ಲ್ಯಾಂಗ್ವೇಜು ಆ ಸ್ಟೈಲ್, ಅಂದರೆ ಇವಾಗ ಊರಿನ ಸ್ಟೈಲು. ಸೊ ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನಿಮಗೆ, ಕಾಮನ್. ಓಕೆ, ಇವಾಗ ನಾನು ಹೇಳ್ತೀನಿ. ಇವಾಗ ನಂದು ಕ್ಯೂಟಿ ಇಲ್ಲಿ ಮಲ್ಕೊಂಡು ಏನು ಮಾಡ್ತಾವಳು ಇವಳು? ಸುಬ್ಬಿ ಪಾಪುನ ಹಿಡ್ಕೋದು ಹಾಕು. ಅವಳು ಬಿಡು, ಅವಳ ಪಾಡಿಗಳು ಆಟ ಆಡ್ಲಿ. ಹೌದು, ಆ್ಯಕ್ಚುಲಿ ಆಯ್ತಾ. ಇವಾಗ ನನಗೆ ಇಂಪ್ರೂವ್ಮೆಂಟ್ ಆಗಿದೆ ಬಂದಾಯ್ತು, ಜನರು ಇಂಪ್ರೂವ್ ಆಗಿದ್ದಕ್ಕೆ ಶಾಲೆ ಬಂದಾಗಿದೆ. ಇವ್ರು ನೋಡಿ ತುಂಬಾ ತಿಳ್ಕೊಂಡವ್ರೆ ಅವರು. ಶಾಲೆ ಮಾತ್ರ ಬಂದಾಗಿದೆ. ಓಕೆ, ಇವಾಗ ನಂದು ಫೋನ್ ನೋಡ್ತಾ ಇರೋದು ಬರೀ ಇಷ್ಟೇ. ಈಗ ನಾನು ಹೇಳ್ತೀನಿ. ಇವಾಗ ನಂದು ಹೆಂಗೆ ಅಂತಂದರೆ, ಇಂಡಿಪೆಂಡೆನ್ಸ್ ಡೇ ಬಂದರೆ ಹೆಂಗೆ ಅಂತಂದರೆ, ಮೊದಲು ಅದೇ ಫ್ಲಾಗ್ ಹಾಯಿಸ್ ಮಾಡ್ತಾರಲ್ಲ. ಇವಾಗ ನಾನು ಇಲ್ಲಿ ನಮ್ಮ ಹಾಸನದಲ್ಲಿ ಹೋಲಿ ಮದರ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ಅಲ್ಲಿ ಓದ್ತಾ ಇದ್ದಿದ್ದು. ಅವ್ರದ್ದೇ ಇನ್ನೊಂದು ಶ್ರೀ ರಾಮಕೃಷ್ಣ ವಿದ್ಯಾಲಯ ಕನ್ನಡ ಮೀಡಿಯಂ ಸ್ಕೂಲು ಇತ್ತು. ಸೊ ನಮ್ಗೆ ಇಲ್ಲಿ ಮಾರ್ಚ್ ಫಾಸ್ಟ್ ಅಂತ ಮಾಡ್ತಾರೆ. ಆ್ಯಕ್ಚುಲಿ ಡ್ರಿಲ್ ಅಂತ ಬರುತ್ತೆ, ಅದೊಂದು ಸೌಂಡ್ ಬರ್ತದೆ, ಟಟ ನಾವು ಬೆಂಚ್ ಮೇಲೆಲ್ಲ ಬಾರಿಸ್ತಿತ್ತು.
ಅಂತ ಅದೊಂದು ಮ್ಯೂಸಿಕ್ಕು ಎಲ್ಲ ಬ್ಯಾಂಡು. ಸೊ ನನಗೆ ಅದು ಬಾರ್ಸೋಕೆ ಇಷ್ಟ. ಆದರೆ ಏನು ಮಾಡೋದು, ನನಗಿಂತ ಚೆನ್ನಾಗಿ ಬಾರಿಸೋರು ಇದ್ರು, ನಾನು ಅದು ಹಿಂಗೆ ಹಿಡ್ಕೊಂಡು ಹಿಂಗೆ ಹೋಗ್ತಾ ಇದ್ದೆ. ಅವರೆಲ್ಲ ಹಿಂಗೆ ಬಾರಿಸೋರು, ನಾನು ಹಿಂದಿಂದ ಹಿಂಗೆ ಹೋಗುವೆ ನಾನು. ಸೊ ಫ್ಲಾಗ್ ಇಟ್ಕೊಂತಿದ್ದಲ್ಲಿ ನಾನು ಹೋಗುವೆ. ನಂಗೆ ಇಷ್ಟ ಆ ಥರ ಇರೋಕ್ಕೆ ಇಷ್ಟ. ಬಟ್ ನಾನು ಹೊಡಿಬೇಕಂತ ಆಸೆ ಇತ್ತು, ಬಟ್ ಒಂದ್ಸಲನೂ ನಂಗೆ ಸಿಕ್ಕಿರಲಿಲ್ಲ. ಅದಾಯ್ತಾ. ಸೊ ಒಂದು ರೌಂಡ್ ಹಿಂಗೆ ಹೋಗೋದು. ಈ ರೋಡಲ್ಲಿ ಬರ್ಬೇಕಾದ್ರೆ ನಮ್ಮ ಅಮ್ಮ ಎಲ್ಲ ಹೊರಗಡೆ ನಿಂತ್ಕೊಂಡು ನೋಡ್ತಿದ್ರಲ್ಲಮ್ಮ. ನಾವು ಈ ರೋಡಲ್ಲಿ ಬರ್ಬೇಕಾದ್ರೆ ನಮ್ಮ ಅಮ್ಮ ನೋಡೋರು ಅಲ್ಲಿ ನಿಂತ್ಕೊಂಡು. ನಾವು ಈ ರೋಡಲ್ಲಿ ಹೋಗ್ಬೇಕಾದ್ರೆ ಅಮ್ಮ ನೋಡೋರು. ಸೊ ಅಲ್ಲಿಂದ ಸೀದಾ ಕನ್ನಡ ಮೀಡಿಯಮ್ಗೆ ಹೋಗೋದು. ಅಲ್ಲಿ ಮುಗೀತು, ಫ್ಲಾಗ್ ಹಾಯ್ಸ್ಟ್ ಮಾಡ್ತಾರೆ. ನನಗೆ ನೆನಪಿರೋದು ಏನೇನು ಅಂತಂದರೆ, ಫಸ್ಟ್ ಎಲ್ಲ ಬೂಂದಿ ಕಾಳು ಕೊಡೋರು, ಓಕೆನಾ. ಅದಾದ್ಮೇಲೆ ಸ್ವಲ್ಪ ಅಪ್ಡೇಟ್ ಆದ ತಕ್ಷಣ ಪಾರ್ಲೇಜಿ ಬಿಸ್ಕೆಟ್ 2 ಕೊಡೋರು. ಏನ್ ಅಪ್ಡೇಟ್? ಅದ್ ನಿಮ್ಮ ಅಪ್ಪ ಅವ್ರ ಕಾಲದಲ್ಲೇ 2 ಬಿಸ್ಕೆಟ್ ನಮ್ದಕ್ಕೆ ಅಪ್ಡೇಟ್. ಅದು ಒಂದು ಅಪ್ಡೇಟ್ ಆದ ತಕ್ಷಣ ಲಡ್ಡು ಕೊಡೋರು. ಅದು ಕಾಲೇಜ್ ಡೇಸ್ ಅಲ್ಲೆಲ್ಲ ಲಡ್ಡು ಕೊಡೋರು. ಆಮೇಲೆ ಕಾಲೇಜ್ ಡೇಸ್ ಆದ ತಕ್ಷಣ ಏನಕ್ಕೆ ಆಗ್ತಾ ಬಂತು ಅಂದ್ರೆ, ಹೋಗೋದೇ ಬಿಟ್ಬಿಟ್ಟೆ ನಾವು, ಮನೇಲಿ ನಿದ್ದೆ ಮಾಡ್ತಿದ್ವಿ, ಆ ಥರ ಆಗ್ತಿದ್ವಿ. ಅದು ಸೇಮ್ ಟು ಸೇಮ್ ಬೇಬಿ ನೀನು ಹೇಳ್ದಂಗೆ ಇಂಡಿಪೆಂಡೆನ್ಸ್ ಡೇ ಮುಗಿಸ್ಕೊಂಡು ನಾವು ಸ್ಟೇಡಿಯಂಗೆ ಹೋಗ್ತಿದ್ವಿ. ಇವರೆಲ್ಲ ಸ್ಟೇಡಿಯಮಿಗೆ ಏನಕ್ಕೆ ಹೋಗ್ತಿದ್ರು ಅಂತ ಇವಳು ಹೇಳಿದ್ರು, ತಿನ್ನಕ್ಕೆ ಎಲ್ಲ. ಆದ್ರೆ ನಾನೇನಕ್ಕೆ ಗೊತ್ತಾ ಸ್ಟೇಡಿಯಮಿಗೆ ಹೋಗ್ತಾ ಇದ್ದಿದ್ದು, ಅಲ್ಲಿ ಜಗಳಗಳಾಗೋದು, ಅಲ್ಲಿ ಹೊಡೆದಾಡೋರು, ಅದು ನೋಡಕ್ ಹೋಗೋದು. ನಾನು ಜಗಳ ಆಡಕ್ಕಲ್ಲ, ನಾವು ಅದರಿಂದ ದೂರ. ಬಟ್ ನಾನು ಸ್ಟೇಡಿಯಂ ಅಲ್ಲಿ ಓಡಾಡ್ತಿರ್ತೀನಿ, ಹಿಂಗೆ ನೋಡ್ತಾ ಇರ್ತೀನಿ. ಎಲ್ಲರೂ ಒಂದ್ ಗುಂಪು ಸೇರಿರ್ತಾ, ಅಲ್ಲೋಗಿ ನಿಲ್ಲದ್ ನಾನು. ಅಲ್ಲಿ ಎಲ್ಲ ಹೊಡೆದಾಡೋರು, ಜಗಳ ಆಡೋರು. ನಾನು ಹಿಂಗೆ ನೋಡೋದು, ಯಾಕೆ ಬಂದು ಎಲ್ಲ ಹೇಳೋದು, ಬಾಲ್ ಒಬ್ಬ ಹೊಡೆದ, ಒಬ್ಬ ಹೆಂಗಿದ್ದ ಅಂದ್ರೆ ಅಂತ ಹೇಳೋದು ನಾನು. ಸೊ ಜಗಳಗಳು ನಡೆಯೋದು ಅದು ಇಲ್ಲೆಲ್ಲ, ಎಲ್ಲ ಊರುಗಳಲ್ಲೂ ನಡೆಯುತ್ತೆ ಈ ತರ ಪ್ರೋಗ್ರಾಮ್ಸ್ಗಳೆಲ್ಲ, ಕಿರಿಗ್ ಮಾಡೋರು ಆ ಥರದೆಲ್ಲ. ಸೊ ಅದನ್ನ ನೋಡಕ್ ಸ್ವಲ್ಪ ಇಂಟ್ರೆಸ್ಟ್. ಅದೊಂದು ಯಾವ ಪಿಕ್ಚರ್ ಬಂದು ಉಮಾಶ್ರೀ ಅವ್ರು ಹೇಳ್ತಾರಲ್ಲ, ಚುಚ್ಚು ಹೊಡಿ ಅನ್ನಲ್ವಾ, ಆ ತರ ನಾನು ನೋಡ್ತಿದ್ದು. ಸೊ ಈ ತರ ನಾವು ಸೆಲೆಬ್ರೇಟ್ ಮಾಡ್ಕೊಂಡು ಇಂಡಿಪೆಂಡೆನ್ಸ್ ಡೇ ಬಂದಿದ್ದು. ಬಟ್ ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಆಚರಿಸ್ತಾನೆ ಇರ್ತಾರೆ. ಅಂದ್ರೆ ಫ್ಲಾಗ್ ಹಾಯಿಸ್ಟ್ ಮಾಡೋದೆಲ್ಲ ಮಾಡ್ತಾ ಇರ್ತಾರೆ. ನಮ್ಮಲ್ಲೆಲ್ಲ ಮಾಡಲ್ಲ, ಇವ್ರ ಮನೇಲಿ ಮಿಸ್ ಮಾಡಿ. ಈಗ ನಾಳೆ ಫ್ಲಾಗ್ ಹಾಯಿಸ್ಟ್ ಮಾಡಕ್ಕೆ ನಮ್ಮ ಫ್ಯಾಮಿಲಿಯವರು ರೆಡಿ ಇದ್ದಾರೆ. ಫ್ಲಾಗ್ ಹಾಯಿಸ್ಟ್ ಮಾಡೋರ ಹತ್ರ ಕೇಳೋಣ. ನಂದು ಅಷ್ಟೇ ಅಲ್ವಾ ಬೇಬಿ, ಇನ್ನೇನೋ ಸ್ಟೋರಿ ಏನಾರು ಹೇಳಿದ್ದೀನ ನಾನು ನಿನ್ನ ಹತ್ರ? ಏನಿಲ್ಲ ಅಲ್ಲ, ಕರೆಕ್ಟಾಗಿ ಹೇಳಿದೆ ಅಲ್ಲ. ಪಪ್ಪನ ಹತ್ರ ಕೇಳೋಣ. ಪಪ್ಪ, ನಾಳೆ ಫ್ಲಾಗ್ ಹಾಯಿಸ್ಟ್ ಮಾಡಕ್ ರೆಡಿನಾ? ರೆಡಿ. ಓಕೆ. ಸೊ ಇವಾಗ ನಮ್ಮ ಅಪ್ಪ ಫ್ಲಾಗ್ ಹಾಯಿಸ್ಟ್ ಮಾಡಕ್ ರೆಡಿ, ನಾವೆಲ್ಲರೂ ರೆಡಿ. ಸೊ ನೀವು ಸಹ ನೋಡೋಕ್ಕೆ ರೆಡಿನಾ? ಓಕೆ, ರೆಡಿ. ಆ್ಯಕ್ಚುಲಿ ನನಗೆ ಏನಾಯಿತು ಅಂತಂದರೆ, ಸಡನ್ನಾಗಿ ನಾನು ಸ್ಟಾರ್ಟಿಂಗೆಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಒಂದು 3 ಕ್ವಶನ್ ಇಟ್ಕೊಂಡಿದ್ದೆ. ಆ ಕ್ವಶನ್ ಕೇಳೋಣ ಅಂತ ಅಂದ್ಕೊಂಡಿದ್ದೆ, ಮರ್ತೇ ಹೋಯ್ತು. ನಾನು ಯಾವಾಗ ಹಿಂಗೆ ಅಂದ್ಬಿಟ್ಟೆ ನಾನು. ಬಟ್ ಸಡನ್ನಾಗಿ ನೆನಪಾಯಿತು, ಇವಾಗ ಮತ್ತೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡ್ರೆ ನಮ್ಮಮ್ಮ ಗ್ಯಾಪಲ್ಲಿ ಬಟ್ಟೆ ಚೇಂಜ್ ಮಾಡ್ಕೊ ಬಂದಾಗಿದೆ. ಇದೇ ಮಾಡೋದು ಈ ಅಮ್ಮ. ಓಕೆ, ಇವಾಗ ನೋಡಿ ಇಲ್ಲಿ ಕೇಳಿಸ್ಕೊಳ್ಳಿ. ಟೋಟಲ್ 3 ಕ್ವಶನ್ ಕೇಳ್ತೀನಿ, ಆಯಿತಾ? 3 ಕ್ವಶನ್. ತುಂಬ ಅಂದರೆ ತುಂಬ ಸಿಂಪಲ್ ಕ್ವಶನ್ ಅದು. ನೋಡೋಣ ಯಾರು ಆನ್ಸರ್ ಹೇಳ್ತಾರಂತ. ನಾನು ಫಸ್ಟ್ ಕೇಳೋದೇ ಚಿನ್ನಿಗೆ. ಓಕೆ, ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಸ್ವತಂತ್ರ ದಿನಾಚರಣೆ ಯಾವ ಇಸ್ವಿಲಿ ಬಂದಿದ್ದು? 1947. ನಿಜ ಹೇಳಿ, ನಿಂಗೆ ಗೊತ್ತಿತ್ತಾ? ಯಾರಿಗೂ ಗೊತ್ತಿಲ್ಲ. ಆಯ್ತು, ಬನ್ನಿ. ಬಂದಿಲ್ಲ ದೊಡ್ಡಪ್ಪ, ಬನ್ನಿ ಕೂತ್ಕೊಳ್ಳಿ. ಬಂದರೆ ಕೇಳತ್ತೆ, ನಮಗೆ ಕಿವಿ ಇದೆ ಅಲ್ವಾ, ಬನ್ನಿ ನೀವು ಆರಾಮ್ಸೆ ಕೂತ್ಕೊಳ್ಳಿ. ಓಕೆ, ಇವಾಗ 2ನೇ ಕ್ವಶನ್ನು ಚಿನ್ನಿಗೆ ಕೇಳ್ತೀನಿ, ಯಾಕೆಂದರೆ ನನಗೆ ಡೌಟ್ ಇರೋದೇ ಅವಳ ಮೇಲೆ, ಆಯಿತಾ? ಚಿನ್ನಿ, ಇದು ಪಪ್ಪಂಗೆ ಕೇಳೋಣ. ಇದು 2ನೇ ಕ್ವಶನ್ನು. ಪಾಪ, ಇವಾಗ ಇಂಡಿಪೆಂಡೆನ್ಸ್ ಡೇ ಯಾವ ಇಸ್ವಿಲ್ ಬಂದಿದ್ದು? 1947. ಸರಿಯಾಗಿ ಚಿನ್ನಿ ಕರೆಕ್ಟಾಗಿ ಹೇಳಿದ್ಲು. ಇವಾಗ ಇದು ಎಷ್ಟನೇ ವರ್ಷದ ಇಂಡಿಪೆಂಡೆನ್ಸ್ ಡೇ ಇದು? ಇದು 76. ತಪ್ಪು. ದೊಡ್ಡಪ್ಪ, ನಿಮಗೆ ಗೊತ್ತಾ ಇದು ಎಷ್ಟನೇ ವರ್ಷದ ಸ್ವತಂತ್ರ ದಿನಾಚರಣೆ? 78 ಅಂದ್ರು. ಓಕೆ, ಅಲ್ಲಿ ಅಮ್ಮ ಲೆಕ್ಕ ಹಾಕ್ತಾರೆ. ಬೇಬಿ ಹೇಳು, ಎಷ್ಟನೇ? ಅಲ್ಲ, ಎಷ್ಟನೇ ವರ್ಷದ? ಅಮ್ಮ ರೈಟ್. ಇದು 80ನೇ ವರ್ಷದ ಇಂಡಿಪೆಂಡೆನ್ಸ್ ಡೇ. ಇದು ಅದೇ 79 ಮುಗ್ದು, ಅಲ್ಲ 79 ಮುಗ್ದು, ಇದು 80ನೇದು ರನ್ನಿಂಗ್ ಈಗ. ಓಕೆ, ಇದು ಒಟ್ಟಲ್ಲಿ ಇದು 80ನೇ ವರ್ಷದ ಇಂಡಿಪೆಂಡೆನ್ಸ್ ಡೇ. ಗೊತ್ತಿತ್ತು. ತಿಳ್ಕೊಂಡೇ ತಾನೆ ಕ್ವಶನ್ ಕೇಳೋದು ಇವಳೊಬ್ಳಲ್ಲಿ. ಓಕೆ, ಇದು ಲಾಸ್ಟ್ ಕ್ವಶನ್. ಇದು ತುಂಬ ಸಿಂಪಲ್ ಕ್ವಶನ್, ಬೇಬಿಗೆ ಕೇಳ್ತೀನಿ. ಇಂಡಿಯಾದು ಫ್ಲಾಗ್ 3 ಕಲರ್ ಇದೆ ಅಲ್ಲ, ಮಧ್ಯದಲ್ಲಿ ಚಕ್ರ ಇದೆ ಅಲ್ವಾ, ಅಶೋಕ ಚಕ್ರ ಅಂತ ಕರೀತಾರಲ್ಲ ಅಮ್ಮ. ಅದರಲ್ಲಿ ಎಷ್ಟು ಅಶೋಕ ಚಕ್ರ ಎಷ್ಟು ಕಡ್ಡಿ ಇದೆ? 24 ಅಂತ ಏನಕ್ಕಿದೆ? 24 ಅಂತ ಏನಕ್ಕೆ? ಕ್ವಶನ್ 24 ಅದೇ
ಆಯ್ತು ಆಯ್ತು, ಇದು ರೈಟ್ ಆನ್ಸರ್. ಚಿನಿ 24 ಅಂತ ಯಾಕೆ ಕೊಟ್ಟಿರೋದು? ಯಾಕಂತ 24 ಇದೆ ಅದಕ್ಕೆ. ಒಂದಿನಕ್ಕೆ ಅದು ಎಷ್ಟಮ್ಮ? 24 ಗಂಟೆ ಅಂತ. ಏಯ್ ಎತ್ತಡಿಯಲ್ಲಿ ಇದೇ ಆಯಿತು. ಓಕೆ, ಈಗ ಗೊತ್ತಾಯ್ತಲ್ಲ, ಟೋಟಲಿ 3 ಕ್ವಶನ್ ಕೇಳಬೇಕಂತ ಇತ್ತು, ಸೊ ಕೇಳಿದೆ. ಈಗ ಬೆಳಗ್ಗೆ ಬರುತ್ತೆ, August 15 ಬಂತು. ಓಕೆ, ಇವಾಗ ಟೈಮ್ ಬಂದು 8 ಗಂಟೆ ಆಗಿದೆ ಬೆಳಗ್ಗೆ. 8 ಗಂಟೆ ಅಲ್ಲ, ಒಂದು 7:15 7:45 ಸಮಥಿಂಗ್ ಆಗಿದೆ. ನಾನು ನೋಡೋಕ್ಕೆ ಹೋಗಿಲ್ಲ. ಸೊ ಇವತ್ತು August 15 ಇಂಡಿಪೆಂಡೆನ್ಸ್ ಡೇ, ಸ್ವತಂತ್ರ ದಿನಾಚರಣೆಯ ಪ್ರತಿಯೊಬ್ಬರಿಗೂ ಶುಭಾಶಯಗಳು. ಓಕೆ, ಫ್ಯಾಮಿಲಿ ಎಲ್ಲರೂ ಮೇಲ್ಗಡೆ ವೆಯ್ಟಿಂಗ್, ಕಂಪ್ಲೀಟ್ ಫ್ಯಾಮಿಲಿ ಎಲ್ಲ ವೆಯ್ಟಿಂಗ್. ಏನಕ್ಕೋಸ್ಕರ? ಐ ಥಿಂಕ್ ನಾನು ನೆನ್ನೆನೇ ಹೇಳಿದ್ದೆ, ಫ್ಲ್ಯಾಗ್ ಹಾಯಿಸ್ಟಿಂಗ್ ಇದೆ. ಎಲ್ಲರೂ ನಿಲ್ಲಿಸಿದ್ದೀನಿ, ನಾನು ಕೆಳಗಿಂದ ವೀಡಿಯೋ ಮಾಡ್ಕೊಬರ್ತೀನಿ ಅಂತ ಹೇಳಿದ್ದೆ. ಇವಾಗ ಹೋಗಿ ಚೋಳ್ಬಿಡ್ತೀನಿ ನೋಡಿ. ಓ, ನನಗೋಸ್ಕರ ವೆಯ್ಟಿಂಗ ಅಂತೀನಿ ನೋಡಿ. ನಿಜವಾಗ್ಲೂ ಪ್ರತಿ ವರ್ಷ ಮಿಸ್ ಮಾಡೋದೇ. ನಾವು ಬೆಂಗಳೂರಲ್ಲಿದ್ದರೂ ಅಷ್ಟೇ, ನಮ್ಮ ಮನೆಯವ್ರ ಹೋಟ್ಲಲ್ಲಿ ಇಲ್ಲಿ ಮಾಡೇ ಮಾಡ್ತಾರೆ. ಐ ಥಿಂಕ್ 8 ಗಂಟೆಗೇ ಸ್ವಲ್ಪ ಬಿಸಿಲೈತೆ. ಓಹ್, ಎಲ್ಲ ಇಲ್ಲಿ ವೇಟಿಂಗ್. ಓಕೆ, ನನಗೋಸ್ಕರ ವೇಟಿಂಗ ಎಲ್ಲರೂ? ಓಕೆ, ಇಲ್ಲಿ ನೋಡಿ, ಇಲ್ಲಿ ರೆಡಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ. ಇದನ್ನು ಹೇಳಿದ್ರೆ ಇದಾಗತ್ತೆ. ಯಾರು ಹೇಳಿ? ಅದು ನಮ್ಮಪ್ಪ, ಹೆಡ್ ಆಫ್ ದಿ ಫ್ಯಾಮಿಲಿ. ರೆಡಿನಾ ಪಪ್ಪ? ಚೆನ್ನಾಗಿ ವೈಟ್ ಆ್ಯಂಡ್ ವೈಟಲ್ಲಿದ್ದೀರ. ಈ ಸಲ ಸ್ಪೆಷಲ್ ಅಂದರೆ ನಮ್ಮ ದೊಡ್ಡಪ್ಪ ಬಂದಿರೋದು, ಜಿಲ್ಲಾಧಿಕಾರಿ. ಕ್ಯೂಟಿ ಆ್ಯಕ್ಚುಲಿ ನಮ್ಮ ಕ್ಯೂಟಿ ಜೊತೆ ಫಸ್ಟ್ ಟೈಮ್ ಅಲ್ವಾ ಬೇಬಿ ನಾವು ಇಂಡಿಪೆಂಡೆನ್ಸ್ ಡೇ ಆಚರಿಸ್ತಾ ಇರೋದು. ಓಕೆ, ರೆಡಿನಾ? ಓಕೆ ಅಮ್ಮ, ಹೂವೇನು ಕೈಯಲ್ಲಿ ಇಟ್ಕೊಂಡು ಎಲ್ರಿಗೂ ಕೊಡು. ಆ್ಯಕ್ಚುಲಿ ಫ್ಲ್ಯಾಗ್ ಗೊತ್ತಲ್ಲ, ಹಾಯೆಸ್ಟ್ ಆದ ತಕ್ಷಣ ಎಲ್ಲರೂ ನಮ್ಮ ಭಾರತ ಮಾತೆಗೆ ಅಲ್ವಮ್ಮ, ಭಾರತ ಮಾತೆ ಅಂದರೆ ನಮ್ಮ ಫ್ಲ್ಯಾಗು, ನಮ್ಮ ಇಂಡಿಯನ್ ಫ್ಲ್ಯಾಗಿಗೆ ಹಾಕಿದ್ರೆ ಆಯ್ತು ಅಷ್ಟೇ. ಪಪ್ಪಂಗೆ ಕೊಡಲ್ಲ? ಹಾಂ, ಓಕೆ, ಅವ್ರು ಹೇಳಿ ಅಂತ ನಂಗೆ ಬೇಡ, ನಾನು ಆಮೇಲೆ ಹಾಕ್ತೀನಿ. ನಾನು ಈಗ ವೀಡಿಯೋ ಮಾಡ್ತಾಯಿದ್ದೀನಲ್ಲ. ಹಾಂ, ಎಳೆದು ಬೀಳಲಿ, ಹಾಕೊಳ್ಳಿ. ಇಲ್ಲ ನೋಡಿ, ಬಾಕ್ಸ್ ಒಳಗೆ ಸ್ವೀಟ್ ಇದೆ. ಯಾವ ಸ್ವೀಟ್ ಅಂತ ನಾನು ನೆನ್ನೆ ಹೇಳಿದ್ದು. ಓಪನ್ ಮಾಡಿಬಿಡವ, ನಾನು ಹೇಳೋದು ನನಗೆ ಓಪನ್ ಮಾಡು ಅಂತ. ಹಿಡ್ಕೊಂಡೆ, ನಾನು ಹೇಳ್ದಾಗ ಓಪನ್ ಮಾಡು. ಫಸ್ಟೇ ಕಾಯ್ತವಳೆ ಸ್ವೀಟ್ ತಿನ್ನೋಕ್ಕೆ. ಎಲ್ಲರೂ ಬನ್ನಿ, ಎಲ್ಲ ಇಲ್ಲಿ ನಿಂತ್ಕೊಳ್ಳಿ, ಎಲ್ಲ ಹತ್ರ ನಿಂತ್ಕೊಳ್ಳಿ. ಹೋಗಿ ಅಲ್ಲಿ ಮುಂದೆ ಹೋಗಿ, ದೊಡ್ಡಪ್ಪ ಹೋಗಿ. ಓಕೆ ಪಾಪ, ಏನಾದರೂ ಹೇಳೋದಿದೆಯಾ ಹೇಳಿ. ಹಾಂ, ಫ್ಲ್ಯಾಗ್ ಹಾಯಿಸ್ಟ್ ಮಾಡೋಕ್ಕಿಂತ ಮುಂಚೆ ಏನಿಲ್ಲ, ಇದೊಂದು ಫ್ಲ್ಯಾಗ್ ಹಾರಿಸೋದೇ ನಮ್ಮ ಪುಣ್ಯ, ನಮ್ಮ ಭಾಗ್ಯ. ಓಕೆ, ಯಾಕಂದರೆ ಇದಕ್ಕೆ ಎಷ್ಟೋ ಜನ ಕೋಟಿಗಟ್ಟಲೆ ಜನ ಬಲಿದಾನ ಆಗಿದೆ. ಹೌದು, ಈ ಸ್ವತಂತ್ರ ಬರಕ್ಕಾಗಿ ಪ್ರಾಣತ್ಯಾಗ ಮಾಡಿದ್ದಾರೆ. ಹೌದು, ಅದು ಹೇಳಿದಷ್ಟು ಇಲ್ಲ, ನಿಜ. ಅದನ್ನು ನಾವು ಇದೊಂದು ಫ್ಲ್ಯಾಗ್ ಹಾರಿಸೋದು ಇದೆಯಲ್ಲ, ನಮ್ಮ ಅದು ಪೂರ್ಣ ಜನದ ಪುಣ್ಯ. ಓಕೆ, ಅದರಿಂದ ಒಳ್ಳೆ ಕಾರ್ಯ ಇದು. ಎಲ್ಲರೂ ಮನೆಯಲ್ಲೂ ಫ್ಲ್ಯಾಗ್ ಹಾರಿಸ್ಬೇಕು, ಆಯ್ತಾ? ಗರ್ ಮೇ ತಿರಂಗ. ಓಕೆ, ಆಯ್ತಾ? ಓಕೆ, ಎಲ್ಲ ರೆಡಿನಾ? ಎಲ್ಲರೂ ಫ್ಲ್ಯಾಗ್ ಇದ್ದಾದ ತಕ್ಷಣ ಹೂ ಹಾಕಿ ಚಪ್ಪಳೆ ತಟ್ಟಬೇಕು, ಮಿಸ್ ಮಾಡಿದೆ, ಆಯಿತಾ? ಓಕೆ, ರೆಡಿ ಪಪ್ಪ? ಓಕೆ, ಆರಿಸಿ ಪಪ್ಪ. ಚಲೋ, ಚಪ್ಪಾಳೆ ಚಪ್ಪಾಳೆ ಹೊಡೀರಿ, ಚಪ್ಪಾಳೆ. ಹೂ ಹಾಕಿ. ಸೂಪರ್. ನೋಡಿ ನಮ್ಮ ದೊಡ್ಡಪ್ಪ. ಓಕೆ, ಒಂದು ಸಲ ಆಯಿತು ತಳಿ. ಈಗ ನೋಡಿ ಯಾವ ಕಡೆ ಗಾಳಿ ಬರುತ್ತೆ. ಇವಾಗ ನೋಡಿ ಎಷ್ಟು ಸೂಪರಾಗಿ ಕಾಣ್ತಿದೆ. ಏನೇ ಅಂದರೂ ನಮ್ಮ ಇಂಡಿಯಾದ ಫ್ಲ್ಯಾಗು ಚಂದನೇ ಅದು. ಸೂಪರ್, ಖುಷಿ ಆಯಿತು ನಿಜವಾಗ್ಲೂ. ಬೇಬಿ ಸ್ವೀಟ್ ಹಂಚು ಬೇಬಿ ತಾಳು. ಓಕೆ, ಸ್ವೀಟ್ ಯಾವುದು ಅಂತ ನೋಡ್ತೀರಾ? ಒಪ್ಪನ್, ನೆನ್ನೆ ನಾನು ಹೇಳಿದ್ದೆ ಅಲ್ಲ, ಮೋತಿಚೂರ್ ಲಡ್ಡು ನಮ್ಮ ಸ್ಕೂಲಲ್ಲೆಲ್ಲ ಕೊಡ್ತಾರಲ್ಲ, ಸೇಮ್. ಕೊಡು ಬೇಬಿ. ಎಲ್ರಿಗೂ ಕೊಡು. ಇದು ಎಕ್ಸ್ಟ್ರಾ ಡೈಲಾಗ್ ಹೊಡಿತಾವ್ರು ನಮ್ಮ ದೊಡ್ಡಪ್ಪ. ಓಕೆ, ಟೆನ್ ನನ್ನ ಬೇಬಿ ತಂದಾಗಿಂದನೂ ಕಾಯ್ತಿದ್ದಾಳೆ.
ಹಾಂ ಹೆಂಗೆ ಆರ್ತಿದೆ ನೋಡಿ. ಸೂಪರ್ ಅಂದರೆ ಸೂಪರ್, ನಿಜವಾಗ್ಲು ಚಂದ. ಖುಷಿ ಆಯ್ತಾ? ತಿಂತಿದೆಯಲ್ಲ ನೋಡಿ ನೋಡಿ ಹಿಂದ್ಗಡೆ ಫ್ಲ್ಯಾಗ್. ಗ್ಯಾಪಲ್ಲಿ ಯಾರು ಕ್ಯೂಟಿಗೆಲ್ಲ ತಿನ್ಸೋಕೆ ಹೋಗ್ಬೇಡಿ ಆಯ್ತಾ ಅಮ್ಮ, ನಿಂಗೆ ನಂಬಕ್ಕಲ್ಲ. ನಮ್ಮಮ್ಮನ ನಂಬಕ್ಕೆ ಹೋಗ್ಬಾಳ ಚಿಕ್ಕಿ. ನನಗೆ ತಿನ್ನಿಸ್ತಾರೆ. ಪ್ರತಿ ವರ್ಷ ಮಿಸ್ಸು ಮಾಡೋದೆ ನಮ್ಮ ಮನೇಲಿ ಇಂಡಿಪೆಂಡೆನ್ಸ್ ಡೇ ದಿನ ಫ್ಲ್ಯಾಗ್ ಹಾಯಿಸ್ಟ್ ಮಾಡೇ ಮಾಡ್ತಾರೆ. ಸೊ ನೀವೇನು ನೋಡಿದ್ರಿ, ನಾವು ಈ ಥರ ನಮ್ಗೆ ಏನೋ ಒಂಥರ ಖುಷಿ, ಈ ಥರ ಫ್ಲ್ಯಾಗ್ ಹಾರಿಸಿ ಸ್ವೀಟ್ ಹಂಚಿ ಒಂಥರ ಖುಷಿ ನಮ್ಗೆ ಅಷ್ಟೇ ನಾನು ಹೇಳೋದು. ಸೊ ಹಾಗೆ ಸಮಸ್ತ ನಾಡಿನ ಜನತೆಗೆ, ಸಮಸ್ತ ನಾಡಿನ ಅನ್ನೋಕ್ಕಿಂತ ಇಡೀ ಭಾರತಕ್ಕೆ ಸಮಸ್ತ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ಆಮೇಲೆ ಅಲ್ಲಿ ನಮ್ಮ ಅಪ್ಪಂಗೆ ಕೇಳ್ತೀನಿ, ಪಾಪ ಒಂದು ವಿಶ್ ಮಾಡಿ. ವಿಶ್ ಹ್ಯಾಪಿ ಇಂಡಿಪೆಂಡೆಂಟ್ ಡೇ. ನೀವು ಕನ್ನಡದಲ್ಲೇ ಹೇಳಿ, ನಮ್ಮ ಖುಷಿ. ನೀವು ನಮ್ಮ ಸ್ವತಂತ್ರ ಭಾರತದ ಪ್ರಜೆಗಳಿಗೆ ಎಲ್ಲರಿಗೂ ನಮ್ಮ ಸ್ವತಂತ್ರ ದಿನದಂದು ಎಲ್ಲರಿಗೂ ಶುಭಾಶಯ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲ ವರ್ಷನೂ ಫ್ಲಾಗನ್ನು ಹಾರಿಸ್ಬೇಕು. ಎಲ್ಲ ಅದ ನಮ್ಮದು ಪುಣ್ಯ. ಓಕೆ, ಭಾಗ್ಯ. ಅಲ್ಲೇ ನೀನು ಕಿಟಕಿಲೇ ಇಣಗ್ತಿದ್ಯಲ್ಲೇ ಬಾಯಿ ಕಡೆ, ನೀನು ಎಲ್ಲಿ ಗ್ಯಾಪ್ ಸಿಗತ್ತಲ್ಲಿ ಇಣಗ್ತಾರಮ್ಮ. ಹೇಳಮ್ಮ, ವಿಶ್ ಮಾಡು. ನಮ್ಮ ಇಡೀ ಭಾರತದ ಹಿಂದೂ ದೇಶದ ಜನರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಓಕೆ, ದೊಡ್ಡಪ್ಪ ವಿಶ್ ಮಾಡಿ. ಇಡೀ ಭಾರತಕ್ಕೆ ಈ ಥರ ವರ್ಷ ಬಾವುಟ ಏರಿಸಿ ಒಳ್ಳೆಯ ರೀತಿ ನಡೆಸಿಕೊಡ್ಲಿ. ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಟ್ಟು ಖುಷಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ವಿಷಯ ಮಾಡಿಲ್ಲ ನೀವು? ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಅನ್ನಿ. ಸ್ವತಂತ್ರ ದಿನ ಶುಭಾಶಯಗಳು. ಸರಿ, ಗೊತ್ತಾಯ್ತು ನನಗೆ. ಇಲ್ಲಿ ಬೇಬಿ ವಿಶ್ ಮಾಡು. ಕ್ಯೂಟಿ ವಿಶ್ ಮಾಡು. ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಓಕೆ, ಹೇಳೊಬ್ಳು ಉಳ್ಕೊಂಡ್ಲು. ಇವಾಗ ಕಾಮನ್ ಇದು ಎಲ್ಲ ಕಡೆ ನಿಂತು ನೋಡಿ, ಇಲ್ಲಿ ನಮ್ಮಪ್ಪ ನಿಂತಿರೋದು ನೋಡಿ. ಇದು ಫೋಟೋ ಸೆಷನ್ ಕಾಮನ್ ಆಗಿ ನಡೆಯುತ್ತೆ. ಚಿನ್ನಿ ವಿಶ್ ಮಾಡು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್. ನೋಡಿ ಇಂಗ್ಲೀಷ್ ಹೇಳೋದಲ್ಲ. ಸಮಸ್ತ ನಾಡಿನ ಜನತೆಗೆ ಎಲ್ಲರಿಗೂ, ಇಡೀ ಭಾರತದಲ್ಲಿರೋ ಪ್ರತಿಯೊಬ್ಬರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ನೋಡಿದ್ರಲ್ಲ ಹೇಗಿತ್ತು ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಹೇಗಿತ್ತು ಅಂತ ನೋಡಿದ್ರಲ್ಲ. ಸೊ ಇದೇ ಥರ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಪೋರ್ಟ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ. ಓಕೆನಾ? ಬೇಗ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬೈ ಬಾಯ್, ಟಾಟಾ, ಬೈ ಬಾಯ್ ಹೀರೋಸ್, ಬಾಯ್.